ವಾಹನ ಸವಾರರಿಗೆ ಇದೀಗ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಹೆದ್ದಾರಿ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಕಿರಿಕಿರಿ ಆಗ್ತಾ ಇತ್ತಲ್ಲ, ಅದಕ್ಕೆ ಈಗ ಕೇಂದ್ರ ಸರ್ಕಾರದ ಹೆದ್ದಾರಿ ಪ್ರಾಧಿಕಾರ ಒಂದು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದೆ. ವಾಹನ ಸವಾರರೇ, ಇದು ನಿಮಗೆ ಸಿಗ್ತಾ ಇರುವಂತಹ ಗುಡ್ ನ್ಯೂಸ್, ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಇಡೀ ರಾಜ್ಯದ ವಾಹನ ಸವಾರರು ಬೇಡ, ಇಡೀ ದೇಶದ ವಾಹನ ಸವಾರರು ಈ ಸುದ್ದಿಯನ್ನ ನೋಡಲೇಬೇಕು. ಟೋಲ್ ಕಟ್ಟೋಕ್ಕೆ ನಿಮಗೆ ಬೇಸರ ಆಗ್ತಾ ಇದೆಯಾ, ಅದರಿಂದ ಭಾರಿ ಕಿರಿಕಿರಿ ಆಗ್ತಾ ಇದೆಯಾ? ಹಾಗಾದ್ರೆ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಒಂದನ್ನು ಪ್ರಸಾರ ಮಾಡ್ತಾ ಇದೆ ರಾಜ್ ನ್ಯೂಸ್. ನೋಡಿ, ನಿಮಗಾಗಿ ತಂದಿದೆ ಒಂದು ಗುಡ್ ನ್ಯೂಸ್. ಆಗಸ್ಟ್ 15ರಿಂದ ವಾರ್ಷಿಕ ಟೋಲ್ ಪಾಸ್ ವಿತರಣೆಯ ಕ್ರಮಕ್ಕೆ ಕೇಂದ್ರ ಮುಂದಾಗಿದೆ. ಫಾಸ್ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸ್ ಜಾರಿಗೆ ತರಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇಂಥದ್ದೊಂದು ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ವಾಹನ ಸವಾರರಿಗೆ ಕೊಡ್ತಾ ಇದೆ ರಾಜ್ ನ್ಯೂಸ್ ಗುಡ್ ನ್ಯೂಸ್. ಒಂದು ವರ್ಷಗಳ ಕಾಲ ರಾಜ್ಯ ಹೆದ್ದಾರಿ ಟೋಲ್ ಕಟ್ಟೋದಕ್ಕೆ ನೀವು ಪರದಾಡಬೇಕಾಗಿಲ್ಲ. ವಾರ್ಷಿಕ ಪಾಸ್ ಮಾಡಿಸ್ಕೊಂಡ್ರೆ ಸಾಕು. ಹೆದ್ದಾರಿ ಟೋಲ್ ಕಟ್ಟಿ ಬೇಸತ್ತಿದ್ದವರಿಗೆ ಬಿಗ್ ರಿಲೀಫ್. ಇದು ರಾಜ್ ನ್ಯೂಸ್ ಪ್ರಸಾರ ಮಾಡ್ತಾ ಇದೆ ಗುಡ್ ನ್ಯೂಸ್ ವಾಹನ ಸವಾರರಿಗೆ. ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸ್ ನಿಮಗೆ ತಲುಪಿಸ್ತಾ ಇದ್ದೇವೆ. ವಾಹನ ಸವಾರರೇ, ಇದು ನಿಮಗೆ ಗುಡ್ ನ್ಯೂಸ್, ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಕಾರು, ಜೀಪು, ವ್ಯಾನು ಏನೇ ಇರಲಿ, ನೀವೇನಾದ್ರೂ ಟೋಲ್ ಕಟ್ಟೋದಕ್ಕೆ ಪರದಾಡ್ತಾ ಇದ್ರೆ ನಿಮಗೀಗ ಹೊಸ ಸುದ್ದಿ. ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಆಗಸ್ಟ್ 15ರಿಂದ 2025ರಿಂದ ಆಗಸ್ಟ್ 15, 2025ರಿಂದ ವರ್ಷಕ್ಕೆ 3,000 ರೂಪಾಯಿ ಕೊಟ್ಟು ಪಾಸ್ ತಗೊಂಡ್ರೆ 1 ವರ್ಷ ಅಥವಾ 200 ಟ್ರಿಪ್ ಸಂಚಾರವನ್ನು ಮಾಡಬಹುದು. ಆ ಪಾಸ್ನಲ್ಲಿ 3,000 ರೂಪಾಯಿ ಕೊಟ್ಟು ನೀವು ಒಂದು ಪಾಸ್ ತಗೋಬೇಕು. ಆಗಸ್ಟ್ 15ರಿಂದ ಇದು ಚಾಲ್ತಿಗೆ ಬರುತ್ತೆ. ಅಲ್ಲಿಂದ 1 ವರ್ಷ ಅರೌಂಡ್ ಒಂದು 200 ಟ್ರಿಪ್ಗಳನ್ನು ಮಾಡಬಹುದು. ಅದ್ರ ಮೇಲೆ ಹೋದ್ರೆ ಮತ್ತೆ ದುಡ್ಡು ಕಟ್ಟಬೇಕಾ? ಅದ್ರ ಮೇಲೆ ಹೋದ್ರೆ ಮತ್ತೆ ಚಾರ್ಜಸ್ ಇರುತ್ತೆ. 200 ಟ್ರಿಪ್ಗೆ 1 ವರ್ಷ ಅವಧಿ ಕೊಡ್ತಾರೆ. ಆ 1 ವರ್ಷದ ಅವಧಿಯಲ್ಲಿ 200 ಟ್ರಿಪ್ಪನ್ನು ನೀವು ಓಡಾಡಿದರೆ ಉಚಿತ ಸೇವೆ ಇರುತ್ತೆ. 1 ವರ್ಷ ಆಯಿತು, 200 ಟ್ರಿಪ್ ನಾನು ಓಡಾಡಿಲ್ಲ ಅಂತಂದ್ರೆ ಅದು ನಿಮಗೆ ವೇಸ್ಟ್. ಉಳಿದ ಎಷ್ಟು ಟ್ರಿಪ್ ಇರುತ್ತೆ ಅಷ್ಟು ವೇಸ್ಟ್, ಎಕ್ಸ್ಪೈರಿ ಆಗುತ್ತೆ. 200ಕ್ಕಿಂತ ಜಾಸ್ತಿ ಓಡಾಡಿದ್ರೆ ಹೆಚ್ಚಿಗೆ ಹಣ ಕಟ್ಟಬೇಕಾಗತ್ತೆ. ಕಡಿಮೆ ಓಡಾಡಿದ್ರೆ ನಿಮ್ಗೇನು ರಿಟರ್ನ್ ಬರಲ್ಲ. ನಿಗದಿತ 3,000 ರೂಪಾಯಿ ಕಟ್ಟಿ ಒಂದು ಪಾಸ್ ತಗೊಂಡಿರ್ತೀರಿ. ಇದೀಗ ಕೇಂದ್ರ ಸರ್ಕಾರದಿಂದ ಹೆದ್ದಾರಿ ಪ್ರಾಧಿಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಈಗ ರಾಜ್ ನ್ಯೂಸ್ನಲ್ಲಿ ಪ್ರಸಾರ ಆಗ್ತಾ ಇದೆ.